ಅರಸೀಕೆರೆಯ ಚಿಕ್ಕ ತಿರುಪತಿ ಮಹಾರಥೋತ್ಸವ. ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಅಮರಗಿರಿ ಮಾಲೇಕಲ್ ತಿರುಪತಿ ಅಂದರೆ ಚಿಕ್ಕ ತಿರುಪತಿ ಮತ್ತೊಮ್ಮೆ ಭಕ್ತಿಸಾಗರಕ್ಕೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಜುಲೈ 19ರಿಂದ 29ರ ಭಾನುವಾರದವರೆಗೆ ಇಲ್ಲಿ ನಡೆಯಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಮಹಾಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ದೇವಸ್ಥಾನ ಆಡಳಿತ ಭರ್ಜರಿ ಸಿದ್ಧತೆ ನಡೆಸಿದೆ. ಸಾವಿರಾರು ಭಕ್ತರ ಆಗಮನವನ್ನು ನಿರೀಕ್ಷಿಸಿ ದೇವಾಲಯದ ಆವರಣದಲ್ಲಿ ಸ್ವಚ್ಛತೆ, ವಿದ್ಯುತ್ ದೀಪಾಲಂಕಾರ ಹಾಗೂ ಅಗತ್ಯ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಬೆಟ್ಟದ ಮೇಲಿರುವ ದೇವಾಲಯವನ್ನು ತಲುಪಲು ಸುಮಾರು 1300 ಮೆಟ್ಟಿಲುಗಳನ್ನು ಏರಬೇಕು. ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತರು ಮೆಟ್ಟಿಲುಗಳನ್ನು ಏರುವ ದೃಶ್ಯ ನಿಜಕ್ಕೂ ಮನಸ್ಸಿಗೆ ಭಕ್ತಿಭಾವವನ್ನು ಮೂಡಿಸುತ್ತದೆ. ಬೆಟ್ಟದ ಮೇಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ಗೋವಿಂದರಾಜ ಸ್ವಾಮಿ ದೇವಾಲಯಗಳಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ತಿರುಮಲ ತಿರುಪತಿಗೆ ಹೋಗಲು ಸಾಧ್ಯವಾಗದವರು ಇಲ್ಲಿಗೆ ಬಂದು ಬಾಲಾಜಿಯ ದರ್ಶನ ಪಡೆಯುವುದರಿಂದ ಈ ಕ್ಷೇತ್ರವನ್ನು ಚಿಕ್ಕ ತಿರುಪತಿ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುರಾಣವು ಅತ್ಯಂತ ವಿಶೇಷವಾಗಿದೆ. ಮಹಾಭಾರತದ ಖಾಂಡವ ದಹನ ಪ್ರಸಂಗದ ವೇಳೆ ತಕ್ಷಕನಾಗನ ಶಾಪದಿಂದ ತೇಜಸ್ಸು ಕಳೆದುಕೊಂಡು ಅಗ್ನಿದೇವನು ಪರಮಶಿವನ ಸಲಹೆಯಂತೆ ಇದೇ ಪವಿತ್ರ ಬೆಟ್ಟದಲ್ಲಿ ಶ್ರೀ ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದನೆಂದು ಸ್ಥಳ ಪುರಾಣ ಹೇಳುತ್ತದೆ. ವಿಷ್ಣುವಿನ ಕೃಪೆಯಿಂದ ಅಗ್ನಿದೇವನು ತನ್ನ ತೇಜಸ್ಸನ್ನು ಮರಳಿ ಪಡೆದನೆಂಬ ನಂಬಿಕೆ ಇದೆ. ಆದ್ದರಿಂದ ಪ್ರತಿ ವರ್ಷ ಈ ದಿನ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಅರಸೀಕೆರೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ರಾಜ್ಯದ ಪ್ರಮುಖ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ರಥೋತ್ಸವ, ವಿಶೇಷ ಪೂಜೆ, ಅನ್ನಸಂತರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತಿ ಪುರಾಣ, ಇತಿಹಾಸ ಹಾಗೂ ಪ್ರಕೃತಿ ಸೌಂದರ್ಯದ ಸಂಗಮವಾಗಿರುವ ಅರಸೀಕೆರೆಯ ಚಿಕ್ಕ ತಿರುಪತಿ ಈ ಬಾರಿಯೂ ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ. ನೀವು ಕೂಡ ಅವಕಾಶ ಸಿಕ್ಕರೆ ಜುಲೈ 19ರಿಂದ 29ರವರೆಗೆ ನಡೆಯಲಿರುವ ಮಹಾಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ ಸ್ನೇಹಿತರೆ. ಈ ಒಂದು ಅರಸೀಕೆರೆಯ ಮಾಲೇಕಲ್ ತಿರುಪತಿ ರಾಜ್ಯದಲ್ಲೇ ಹೆಸರುವಾಸಿಯಾಗಿದ್ದು ಇದನ್ನು ಅಮರಗಿರಿ ಮಾಲೇಕಲ್ ತಿರುಪತಿ ಮತ್ತು ಚಿಕ್ಕ ತಿರುಪತಿ ಎಂದು ಕರೀತಾರೆ. ಈ ತಿರುಪತಿ ಯಾರು ಆಂಧ್ರದಲ್ಲಿರ್ತಕ್ಕಂಥ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗೋದಿಲ್ವೋ ಅವರು ಬಂದು ಇಲ್ಲಿನ ತಮ್ಮ ಅನೇಕ ಪೂಜೆ ಕೈಂಕರ್ಯಗಳನ್ನ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೆರವೇರಿಸ್ತಾರೆ. ಇಲ್ಲಿ ಈ ಬೆಟ್ಟ, ಚಿಕ್ಕ ತಿರುಪತಿ ಬೆಟ್ಟ 1300 ಮೆಟ್ಟಿಲುಗಳನ್ನು ಹೊಂದಿದೆ. ಇದೇ ತಿಂಗಳು 25-26ನೇ ತಾರೀಕು ಬ್ರಹ್ಮರಥೋತ್ಸವ ಸಹ ನಡೀತಾ ಇದೆ. ಈ ರಥೋತ್ಸವದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹೆಚ್ಚು ಲಕ್ಷಾಂತರ ಮಂದಿ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ HV ನ್ಯೂಸ್ ಕಡೆಯಿಂದ ವಲ್ಲಭಾರಂಭಾಂ ವಿಕರಾಮನಿ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ಶೌತಸ್ಮಾರ್ಥ ಹರಿಕಂಕರ್ಮ ನಿಖಿಲಮೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥವಿದೆ ವಿಕನಸೇ ನಮಃ. ಇದು ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ, ಹಾಸನ ಜಿಲ್ಲೆ. ಇಲ್ಲಿ ಆಷಾಢ ಶುದ್ಧ ದ್ವಾದಶೀಸ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದರ ಅಂಗವಾಗಿ 19ನೇ ತಾರೀಕು ಭಾನುವಾರದಿಂದ ಪ್ರಾರಂಭ ಆಗುತ್ತೆ ರಥೋತ್ಸವ. ಭಾನುವಾರ ಅಂಕುರಾರ್ಪಣ ಇದೆಲ್ಲ ಇರುತ್ತೆ. ಸೋಮವಾರದಿಂದ ಧ್ವಜಾರೋಹಣ, ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತು ಉತ್ಸವಗಳು ಇದೆಲ್ಲ ಇರುತ್ತೆ. 26ನೇ ತಾರೀಕು ಬ್ರಹ್ಮರಥೋತ್ಸವ. ಆಮೇಲೆ 28ನೇ ತಾರೀಕು ದೇವರ ಅರಸೀಕೆರೆಗೆ ದಯಮಾಡಿಸಿ ಅಲ್ಲಿ ತೀರ್ಥ ಸ್ನಾನ ಇದೆಲ್ಲ ಮುಗಿಯುತ್ತೆ. 29ನೇ ತಾರೀಕು ಧ್ವಜ ಅವರೋಹಣ ಇದೆಲ್ಲ ಮುಗಿಯುತ್ತೆ. ಬಟ್ 4ನೇ ತಾರೀಕು ತನಕ ವೈಭವೋತ್ಸವಗಳೆಲ್ಲ ಇರುತ್ತೆ. ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ 900 ವರ್ಷದ ಹಿಂದೆ.
ಚಿತ್ರದುರ್ಗದಲ್ಲಿ ಪಾಳ್ಯಗಾರ ಆಳ್ಬೇಕಾದ್ರೆ ಪ್ರತಿ ವರ್ಷ ಅವರು ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇದ್ರಂತೆ. ಇಲ್ಲಿ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನಿದೆ ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ವಸಿಷ್ಠ ಮಹರ್ಷಿಗಳು ವೆಂಕಟರಮಣ ಸ್ವಾಮಿನ ಪ್ರತಿಷ್ಠೆ ಮಾಡ್ಕೊಂಡು ಅವ್ರು ತಪಸ್ಸು ಮಾಡ್ಕೊಂಡಿದ್ರಂತೆ. ಅಂದರೆ ಅದು ವಸಿಷ್ಠ ಮಹರ್ಷಿಗಳು ಅದು ಆಶ್ರಮ. ಅವರು ಮುಂದಕ್ಕೆ ಪ್ರಯಾಣ ಮಾಡಿದ್ಮೇಲೆ ಆ ದೇವರೆಲ್ಲ ಮುಚ್ಕೊಂಡು ಪೂರ್ತಿ ಮುಚ್ಕೊಂಡು ಹೊರಟಾಯಿತು. ಪಾಳ್ಯಗಾರರು ಅದೇ ಸಮಯದಲ್ಲಿ ದೊಡ್ಡ ತಿರುಪತಿಗೆ ಹೋಗೋದು ಬಿಟ್ಬಿಟ್ರು. ಅವ್ರು ಬರೀ ತೊಂದರೆ ಆಗ್ತಾಯಿತ್ತು. ಮನಸ್ಸಲ್ಲಿ ಅದೇ ಭಾವನೆ ಬಂದುಬಿಟ್ಟಿತ್ತು, ಆ ದೇವ್ರ ದರ್ಶನಕ್ಕೆ ಹೋಗಿಲ್ಲ, ನನಗೆ ಅದಕ್ಕೆ ಈ ಥರ ತೊಂದರೆಗಳಾಗ್ತಾಯಿದೆ ಅಂತ. ಇಲ್ಲಿ ವಿಹಾರಕ್ಕೆ ಬಂದಾಗ ವೆಂಕಟರಮಣ ಸ್ವಾಮಿ ಕನಸಲ್ಲಿ ಬಂದು ನೀವು ದೊಡ್ಡ ತಿರುಪತಿಗೆ ಹೋಗೋದು ಬೇಡ, ನಿನಗಿಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸಾಯ್ತಂತೆ. ಅಷ್ಟರಲ್ಲಿ ಅವ್ನಿಗೆ ಎಚ್ಚರ ಆಯಿತು. ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮತ್ತೆ ಹರಕೆ ಮಾಡ್ಕೊಂಡಂತೆ, ನೀನು ಎಲ್ಲಿ ಸಿಗ್ತೀಯ ನನ್ನ ದಾರಿ ತೋರಿಸ್ಕೊಟ್ರೆ ಆ ದೇವಸ್ಥಾನ ಇದನ್ನೆಲ್ಲ ಕಟ್ಟಿ ಪೂಜೆಗೆ ವ್ಯವಸ್ಥೆ ಮಾಡ್ತೀನಿ ಅಂತ. ಮತ್ತು ಮಾರನೇ ದಿವಸ ಕನಸಲ್ಲಿ ಬಂದು ನಾನು ತುಳಸಿ ಮಾಲೆ ಬಿಟ್ಟಿರ್ತೀನಿ, ಆ ತುಳಸಿ ಮಾಲೆ ಎಲ್ಲಿ ಬರುತ್ತೆ ಅಲ್ಲಿ ದಾರಿ ಮಾಡು, ಅದು ಎಲ್ಲಿ ಕೊನೆ ಆಗುತ್ತೆ ನಾನು ಸಿಗ್ತೀನಿ ಅಂತ ಕನಸಾಯ್ತಂತೆ. ಬೆಳಗ್ಗೆ ಬಂದು ಆ ಕಾಡಲ್ಲಿ ಹುಡುಕಿದಾಗ ಈ ಕಾಡಲ್ಲಿ ಆ ಮಾಲೆ ತುಳಸಿ ಮಾಲೆ ಬಿದ್ದಿತ್ತಂತೆ. ಆ ಮಾಲೆ ಅನುಸರಿಸಿ ಮೆಟ್ಲು ಇದನ್ನೆಲ್ಲ ಕಟ್ಟಿದ್ದಾರೆ. ಅದು ಕೊನೆಯ ಜಾಗದಲ್ಲಿ ಶೋಧನೆ ಮಾಡಿದ್ದಾರೆ. ಅಲ್ಲಿ ವಿಗ್ರಹ ಇದೆಲ್ಲ ಸಿಕ್ಕಿದೆ. ಅದಕ್ಕೆ ದೇವಸ್ಥಾನ ಇದನ್ನೆಲ್ಲ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ಈ ಊರಿಗೆ ಮಾಲೇಕಲ್ ತಿರುಪತಿ ಅಂತ ಹೆಸರು ಬಂದಿದೆ.